ನಮಸ್ಕಾರ. ಇವತ್ತು ಮೇಘನಾಳ್ ಗ್ರಾಮದಲ್ಲಿ ಸ್ವಂತ ಮನೆಯಲ್ಲಿ ಹೇಳಿದ್ರೆ ತಪ್ಪಾಗಲ್ಲ, ಮನೆ ಮಗಳು ಅಂತ ರೋಹಿಣಿ ಅಕ್ಕ ಹೇಳಿದ್ದಾರೆ. ಮನೆಯಲ್ಲಿ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನ್ ತಾವು ಎಲ್ಲರೂ ಇಲ್ಲಿ ಸೇರಿದ್ದೀರಾ, ನಿಮ್ ಎಲ್ಲರಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಮುಖ್ಯವಾಗಿ ಭಾಗದ ಮೆಚ್ಚಿನ ಶಾಸಕರು, ನಿಮ್ ಸೇವೆ ಮಾಡ್ಲಿಕ್ಕೆ ತಾವು ಈ ಬಾರಿ ಏನು ಅವಕಾಶ ಕೊಟ್ಟು ನಿರಂತರವಾಗಿ ಕಳೆದು 10 ತಿಂಗಳಿಂದ ನಿಮ್ ಸೇವೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಣ್ಣರು ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಕಾಶಿನಾಥ್ ಧನಿ ಅವರೇ, ಮಾಮಾರೇ, ಆಕ್ಚುಲಿ ಧನಿ ಶಂಕರ್ ಹೋಳಿ ಅಣ್ಣ, ರೋಹಿಣಿ ಅಕ್ಕ, ಕುಲಕರ್ಣಿ ಅಣ್ಣರೇ, ನಮ್ಮ JDS ಇಂದ ಕಾಂಗ್ರೆಸ್ ನಮ್ಮ ಅಣ್ಣ ಶಂಕರಿ ಅಣ್ಣ, ನನಗೆ ಬಹಳ ಖುಷಿ ಆಯ್ತು ಆಕ್ಚುಲಿ ಅವ್ರ ಭಾಷಣ ಕೇಳಿ. ಯಾಕೆಂದ್ರೆ ಊರಿಂದ ಇಷ್ಟು ತಿಳುವಳಿಕೆ ಆದವರು ಜನ ಕೂಡ ಈಗ ಇನ್ನು ಬದುಕ್ತಾ ಇದ್ದಾರೆ ಅಂತ ತಾವು ಈ ಯುವಕರಿಗೆ ನಿಜ ಪಾಠ ಕಳಿಸ್ಬೇಕು. ಒಂದ್ ತಾಸ ಅಟ್ಲೀಸ್ಟ್ ದಿನ. ಯಾಕೆಂದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿ ಬಿಟ್ಟು ನಿಮ್ ಯೂನಿವರ್ಸಿಟಿ ಜಾಯಿನ್ ಮಾಡಿದ್ರೆ ಇವರು ಗ್ರಾಜುಯೇಟ್ ಚೆನ್ನಾಗಿ ಆಗ್ತಾರೆ ಅಂತ ಒಂದು ಸಂದರ್ಭ ನಿಮ್ ಯೂನಿವರ್ಸಿಟಿ ಗ್ರಾಜುಯೇಟ್ ಆಗಿದ್ಮೇಲೆ ಕಾಂಗ್ರೆಸ್ ಹೇಳ್ತಾರೆ. ಈಗ ಕಾಂಗ್ರೆಸ್ ನಿಮ್ದು ಜೈ ಜೈಕಾರ ಹೇಳಿದ್ರು ಅವರು, ಕಾಂಗ್ರೆಸ್ ಹೇಳ್ತಾರೆ, ಮಾಡ್ತಾರೆ ಕೂಡ. ಎಲ್ಲರಿಗೆ ವಂದಿಸುತ್ತಾ 2 ಮಾತು ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದ ಇಲ್ಲಿ ಬಂದಿದ್ದಾರೆ, ಅವರಿಗೆ ಕೂಡ ವೈಯಕ್ತಿಕವಾಗಿ ಸ್ವಾಗತ. ವಿಷಯ ಸಿಂಪಲ್ ಇದೆ. ಕಳೆದು ಈಗ 45 ದಿವಸದಿಂದ ನಡೀತಾನೆ ಇದೆ. ನಾನು ಬಹುಶಃ ಲಾಸ್ಟ್ ಸಭೆ ಇಲ್ಲಿಂದ ಮಾಡಿ ಹೋಗಿದ್ದೆ, ಅದು ಕೆಳಗಡೆ ಎಲ್ಲ ಸುತ್ತಿ ಈಗ ಇವತ್ತು ಮನೆ ಹೋಗ್ತೀನಿ. ಸುಮಾರು ಬಹುಶಃ 1 ವಾರ 10 ದಿವಸ ಆಗಿರ್ಬೇಕು ಲಾಸ್ಟ್ ಕೊನೆ ಸಭೆ ಇಲ್ಲಿ ನಾವು ಮಾಡಿದಾಗ ಸಂದರ್ಭದಲ್ಲಿ. ನಾನು ಅಷ್ಟೇ ವಿನಂತಿ ಮಾಡ್ತೀನಿ, ನಿಮ್ ಎಲ್ಲರಿಗೆ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ. ಇದು ಈ ಕಾಲದ ಅಲ್ಲ, ಮನಮೋಹನ್ ಸಿಂಗ್ ಕಾಲದಿಂದ ನಾವು ನೋಡ್ತಾ ಇದ್ದೀವಿ. ರೈತ ಸಾಲ ಮನ್ನಾ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗನೇ ಮಾಡಿದ್ರು. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 400 ಗ್ಯಾಸ್, 400ದ್ದು 450 ಆಯ್ತು ಅಂದ್ರೆ ಸ್ಮೃತಿ ಇರಾನಿ ಏನ್ ಮಾಡಿದ್ರು, ದೊಡ್ಡ ಗಲಾಟೆ, 50 ರೂಪಾಯಿ ಜಾಸ್ತಿ ಮಾಡಿ ನಮ್ಮ ಹೆಣ್ಮಕ್ಳ ಮೇಲೆ ಅನ್ಯಾಯ ಮಾಡಿದ್ದಾರೆ. ಆ ಹೆಣ್ಮಕ್ಳು ಅನ್ಯಾಯ ನಾವು ಏನಂತ ಮೋಸ ಮಾಡ್ತಾ ಇದ್ದಾರೆ ಅಂತ ಗ್ಯಾಸ್ ಬಿಟ್ಟು ಸ್ಟವ್ ಮೇಲೆ, ರಸ್ತೆ ಮೇಲೆ ಅಡಿಗೆ ಮಾಡಿದ್ರು, ಎಲ್ಲ ನಾಟಕ ಮಾಡಿ. ಆದ್ರೆ ಈಗ 1150 ರೂಪಾಯಿ ಗ್ಯಾಸ್ ಆಗಿದ್ದ ಮೇಲೆ ಕೂಡ ಆಕಿ 1 ಟೈಮ್ ಕೂಡ ಪಾರ್ಲಿಮೆಂಟ್ ಅಲ್ಲಿ ನಮ್ ಹೆಣ್ಮಕ್ಳು ಬಗ್ಗೆ ಮಾತಾಡಿಲ್ಲ. ಅಟ್ಲೀಸ್ಟ್ ಮಾತಾಡಬೇಕಾಗಿತ್ತು. ಹೆಚ್ಚು ಕಡಿಮೆ ನೋಡೋಣ ಮುಂದೆ ಆಗ್ತದೆ ಆಗಲ್ವಾ, ಅದು ಪ್ರಧಾನಿ ಮೇಲೆ ಬಿಟ್ಟು ಅಟ್ಲೀಸ್ಟ್ ಮಾತಾಡಬೇಕಾಗಿತ್ತು, ಅದು ಕೂಡ ಮಾತಾಡಿಲ್ಲ. ಬೇಟಿ ಬಚಾವ್ ಬೇಟಿ ಪಡಾವ್ ನಿಟ್ಟಿನಲ್ಲಿ ಸಾಕ್ಷಿ ಮಲಿಕ್ ಅಂತ ಒಲಿಂಪಿಕ್ ಮೆಡಲ್ ಕುಸ್ತಿ ಆಟ ಆಡೋರು ಹೆಣ್ಮಕ್ಳ ಮೇಲೆ ಅವರೇ ಮಂತ್ರಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಅವರು ಹೋರಾಟ ಮಾಡಿ, ಉಪೋಷಣ ಮಾಡಿ, ದಾರಿ ಮೇಲೆ ಕೂತ್ಕೊಂಡು ಕೇಳಿದ ಮೇಲೆ ಕೂಡ ಅವರು ಮಂತ್ರಿಗಳು ರಾಜೀನಾಮೆ ಕೂಡ ಕೊಟ್ಟಿಲ್ಲ. ರೈತರಿಗೆ ಹೆಂಗ್ ಮೋಸ ಮಾಡ್ತಾ ಇದ್ದಾರೆ, ಅವರೇ ಮಂತ್ರಿನೇ ಹೆಂಗ್ ಗಾಡಿಯನ್ನು ನಡೆಸ್ತು ರೈತ ಮೇಲೇನೆ ಒಂದು ದೌರ್ಜನ್ಯ ಮಾಡಿ, ಮರ್ಡರ್ ತರ, ನಾಟ್ ಲೆಸ್ ದನ್ ಮರ್ಡರ್ ಮಾಡಿಬಿಟ್ಟಿದ್ದಾರೆ. ಅಂತ ಪರಿಸ್ಥಿತಿನಲ್ಲಿ ಈ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಇರ್ಲಿ, ರಾಜ್ಯ ಸರ್ಕಾರಕ್ಕೆ ಇರ್ಲಿ, ಬಿಜೆಪಿ ನಾಯಕರಿಗೆ ಇರ್ಲಿ, ಇವರಿಗೆ ನಾ ಬೇಟಿ चाहिए ನಾ ಬಹು चाहिए, ನಾ ಖಾನಾ ದೇನೆ ವಾಲ ಅನ್ನದಾತ ಕೂಡ ಬೇಕಾಗಿಲ್ಲ ಅವರಿಗೆ. ಮತ್ತೆ ಯಾರು ಬೇಕು? ಬರೀ ನಾನೇ ಛಾತಿ, 56 ಇಂಚ್ ಛಾತಿ ಒಳಗಡೆ 1 ಇಂಚ್ ಹೃದಯ ಕೂಡ ಆ ಪ್ರಧಾನಿಗೆ ಇಲ್ಲ ಅಂತ ಅನ್ಸುತ್ತಾ ಇದೆ. ನಿನ್ನೆ ತಾನೇ ಶಿರ್ಸಿ ಕಡೆ ಬಂದು ಹೋಗಿದ್ರು. ನಾನು ಕೇಳಿದೆ ಈಗ ಬಾಬಾ ಸಾಹೇಬ್ ಅವರಿಗೆ, ಇಲ್ಲಿ ಏನಾಯ್ತು, ಬೆಳಗಾಂ ಬಂದು ಹೋಗಿದ್ದಾರೆ ಅಂತ ಏನ್ ಮಾತಾಡಿದ್ರು ಅಂತ. ಏನ್ ಇಲ್ಲ
ಸುಮ್ಮನೆ ಹಂಗೆ ಏನಂತ ಒಂದು ಸುಳ್ಳಿದ್ದು ಅಂತ. ಶಿರ್ಸಿ ಸಂದರ್ಭ, ನಿನ್ನೆ ಶಿರ್ಸಿ ಹತ್ರ ಒಂದು ಜಾಗೃತ ದೇವಸ್ಥಾನ ಇದೆ, ಮಾರಿಕಂಬ ದೇವಿದು. ಆ ದೇವಿ ದೇವಸ್ಥಾನ ಅಂತ ನಮ್ಮಲ್ಲಿ ಹೆಂಗ್ ಜಾಗೃತ ಊರಲ್ಲಿ ದೇವಸ್ಥಾನ ಇರ್ತದೆ ಅಂತ ಶಿರ್ಸಿ ಊರ್ದು ಜಾಗೃತ ದೇವಸ್ಥಾನ ಜಾತ್ರೆ ಎಲ್ಲ ಜೋರಾಗಿ ಆಗ್ತದೆ ಅಲ್ಲಿ. ಆ ದೇವಿ ಹೆಸರು ಸಹಿತ ಮೋದಿ ಅವರಿಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಮನಿಕದಿಗ ಮಾಡ್ತಾರೆ. ದೇವ್ರ ಉಪಯೋಗ ಕೂಡ ನೀವು ರಾಮನ ಉಪಯೋಗ ರಾಜಕಾರಣಕ್ಕೆ ಮಾಡ್ತೀರಾ. ದೇವಿ ಅಂತ ಹೆಣ್ಮಕ್ಳದ್ದು ದುರ್ಗಾ ಮಾತಾದು ನಿಮ್ಗೆ ಸರಿಯಾಗಿ ಹೆಸರು ಕೂಡ ತಗೊಳ್ಳಿಕ್ಕೆ ಆಗಲ್ಲ ಅಂದ್ರೆ ನಿಮ್ ದುರಂತರ ದೃಷ್ಟಿ, ನಿಮ್ ದುರಂತರ ಏನ್ ಹೃದಯ ಇದೆ ಅಲ್ಲಿ ಇದೆ, ಅದು ಬಾಯಿಯಿಂದ ಹೇಗಂತ ಹೇಗೆ ಯಾವ ರೂಪದಲ್ಲಿ ಬಂದೇ ಬರುತ್ತೆ. ಅದು ನಿನ್ನೆ ಆದ ಸಂದರ್ಭ ಆಯ್ತು. ಅದರಲ್ಲಿ ಕೂಡ ಏನ್ ಹೇಳಿದ್ರು, ಈಗ ಹೊಸ ಸ್ಟಾರ್ಟ್ ಮಾಡಿದ್ದಾರೆ, ಜುಮ್ಲಾ 1 ಅಂತ ಒಂದ್ ಸ್ಟಾರ್ಟ್ ಮಾಡ್ಬೇಕು. ನಾ 14ಗೆ ಒಂದ್ ಸ್ಟಾರ್ಟ್ ಮಾಡಿದೆ, ಒಂದ್ ಅವಕಾಶ ಕೊಡಿ, 15 ಲಕ್ಷ ಕಪ್ಪು ಹಣ ನಿಮ್ ತರ ಉಳಿದವ್ರ ಯುವಕರಿಗೆ 2 ಕೋಟಿ ಜಾಬ್ ಕೊಡ್ತೀನಿ. ಅದು 14 ಇಲೆಕ್ಷನ್ ಟೈಮ್ ನಲ್ಲಿ. ಇನ್ನೂ ಕಾಯ್ತಾನೆ ಇದ್ದೀವಿ ನಾವು ಎಲ್ಲ. 19 ಇಲೆಕ್ಷನ್ಗೆ ಒಂದ್ ದೊಡ್ಡ ಇನ್ನೊಂದು ಹೊಸ ಜುಮ್ಲಾ. ಏನು, ಒಂದ್ ಚಾನ್ಸ್ ಕೊಡಿ, ನಾವು ಇನ್ನು 100 ದಿವಸ ಅಲ್ಲಿ ಎಲ್ಲ ಹಣ ತಂದಿಲ್ಲ ಅಂದ್ರೆ ಇಡೀ ಚೌಕ್ನಲ್ಲಿ ನನ್ಗೆ ಫಾಸಿ ಹಾಕ್ತೀನಿ ಅಂತ ಹೇಳಿದ್ರು. 10 ವರ್ಷ ಆಯ್ತು, ಅದು ಫಾಸಿ ಕೂಡ ಮಾಡಿಲ್ಲ, ಏನು ಕಪ್ಪು ಹಣ 1 ರೂಪಾಯಿ ಕೂಡ ತಂದಿಲ್ಲ. ಈಗ ಒಂದು ಹೊಸ ಜುಮ್ಲಾ ಏನಂತ, ಈಗ ಕ್ಯಾಂಡಿಡೇಟ್ಸ್ ಎಲ್ಲ ಕಡೆ ಇಲ್ಲಿವರೆಗೂ ಹೇಳ್ತಾ ಇದ್ರು, ನನ್ನ ಕಡೆ ನೋಡಬೇಡ, ಮೇಲೆ ನೋಡಿ, ಮೇಲೆ ನೋಡಿ. ಈಗ ಪುಣ್ಯಾತ್ಮ 10 ವರ್ಷ ಏನ್ ಕೆಲಸ ಮಾಡಿಲ್ಲ ಅಂತ ಜನರಿಗೆ ಅರ್ಥ ಆಗಿದೆ. ಆದ್ರೆ ಕೂಡ ಏನ್ ಹೇಳ್ತಾ ಇದ್ದಾರೆ, ನನ್ ನೋಡಿಕೊಂಡು ವೋಟ್ ಹಾಕಿ, ನನ್ ನಮಸ್ಕಾರ ನಿಮ್ ಎಲ್ಲ ಮನೆಯವರಿಗೆ ತಿಳಿಸಿ ಮೋದಿ ನಮಸ್ಕಾರ ಮಾಡಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ನಾನು ಕೇಳಿದೆ ನಿನ್ನೆ ಅವರಿಗೆ, ಸರ್ ನಮ್ಮಲ್ಲಿ ಆಸ್ಪತ್ರೆ ಬೇಕಾಗಿತ್ತು, ಜನರು ಸಾಯ್ತಾ ಇದೆ, ಆಸ್ಪತ್ರೆ ಇಲ್ಲ, ಏನ್ ಮಾಡೋದು, ಮೋದಿ ನಮಸ್ಕಾರ ತಗೋರಿ ಅಂತ. ಸರ್ ನಮ್ ಹೈವೇ ಸರಿ ಇಲ್ಲ, ಆಕ್ಸಿಡೆಂಟ್ ಆಗ್ತಾ ಇದೆ, ಆಕ್ಸಿಡೆಂಟ್ ಇಂದ ನಮ್ಗೆ ಉಡುಪಿ ಬ್ಯಾಂಗ್ಳೂರ್ ಇಲ್ಲಿಂದ ನಮ್ ಖಾನಾಪುರಿಂದ ಹೆಂಗ ನಮ್ಗೆ ಬೆಳಗಾಂನೇ ತಗೊಂಡ್ ಬರ್ಬೇಕಾಯ್ತು, ಅಟ್ಲೀಸ್ಟ್ 25 ಕಿಲೋಮೀಟರ್ ಇದೆ, ಅಲ್ಲಿ 50-100 ಕಿಲೋಮೀಟರ್ ದೂರ ಹಾಸ್ಪಿಟಲ್, ಟ್ರೋಮಾ ಹಾಸ್ಪಿಟಲ್. ಸಾಹೇಬ್ರೆ ಏನ್ ಮಾಡ್ಬೇಕು, ಮೋದಿ ನಮಸ್ಕಾರ ತಿಳಿಸಿ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಏನಾದ್ರ ಬಗ್ಗೆ ಏನ್ ಹೇಳ್ತೀರಾ, ಮೋದಿ ನಮಸ್ಕಾರ ತಿಳಿಸಿ. ನಮ್ಮಲ್ಲಿ ಅತಿಕ್ರಮಣ ಬಹಳ ಕಷ್ಟ ಆಗ್ತಾ ಇದೆ, ಜನರಿಗೆ ಅತಿಕ್ರಮಣದ ಜಾಗ ಇಲ್ಲ, ಮನೆ ವಾಸ ಮಾಡ್ಲಿಕ್ಕೆ ಸ್ವಂತ ಜಾಗ ಇಲ್ಲ, ಜನರಿಗೆ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಮಾಡೋದು, ಮೋದಿ ನಮಸ್ಕಾರ ಹೇಳಿ ಅಂತ. ಆಗ್ತದೆ ನಮಸ್ಕಾರ ಮಾಡ್ಕೊಂಡು ಹೊಟ್ಟೆ ತುಂಬುತ್ತದೆ. ನಾನು ಇವತ್ತು ಬರದಾಗ ಸಂದರ್ಭದಲ್ಲಿ ನೋಡಿದೆ, JCB ಗಟರ್ ಮಾಡ್ತಾ ಇದ್ದಾರೆ ಅಲ್ಲಿ ಬಹುಶಃ ಊರಿನಲ್ಲಿ. ನಾನು ಅನ್ಕೊಂಡೆ ಫಸ್ಟ್ ಏನ್ ಹಬ್ಬ, ಯಾಕೆ ಜನ ಇಷ್ಟು ಹೊರಗಡೆ ಬಂದು ನೋಡ್ತಾ ಇದ್ದಾರೆ, ಏನಾಗಿದೆ ಅಂತ ಫಸ್ಟ್ ತಿಳ್ಕೊಂಡ್ರೆ ಆಕ್ಸಿಡೆಂಟ್ ಏನಾಗಿರ್ಬೇಕು. ಆಮೇಲೆ ನೋಡಿ ಕೇಳಿದ್ದೆ ನಾನಿಲ್ಲ, ಬಹುಶಃ ಹಬ್ಬ ಇರ್ಬೇಕು. ಇಲ್ಲ, ಗಟರ್ ಆಗ್ತಾ ಇದೆ, ಅದಕ್ಕೆ ನೋಡ್ತಾ ಇದ್ದೀವಿ ಅಂತ. ಬಾಬಾ ಸಾಹೇಬ್ ಅವರು ಫಸ್ಟ್ ಟೈಮ್ ಊರಲ್ಲಿ ಗಟರ್ ಹಾಕ್ತಾ ಇದ್ದಾರೆ, ಎಲ್ಲಾ ಜನ ಬಂದು ನೋಡ್ತಾ ಇದ್ದಾರೆ. ಹಳೆ ಶಾಸಕರು ಏನ್ ಮಾಡಿದ್ದಾರೆ ನನ್ಗೇನೆ ಅರ್ಥ ಆಗಿಲ್ಲ. ಆ ತರ ಪರಿಸ್ಥಿತಿ ಪ್ರತಿಯೊಂದು ಊರಲ್ಲಿ ಇದೆ. ಇದು ಏನು ಹೊಸ ಆಯ್ತು ಅಪ್ಪ ನಮ್ಮಲ್ಲಿ ಬರ್ತಾ ಇದೆ ಅಂತ ಆ ಖುಷಿ ವಾತಾವರಣ ನೋಡ್ಕೊಂಡು ನನಗೆ ಸಮಾಧಾನ ಆಯ್ತು. 10 ವರ್ಷ ಅದು ಏನ್ ಬಿಜೆಪಿ ಕೇಂದ್ರ ಸರ್ಕಾರ ಮನೆ ಇಲ್ಲಿ ಇರ್ತಕ್ಕಂಥ ಶಾಸಕರು ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಕೆಲಸ ನಮ್ಮ 10 ತಿಂಗಳದು ಕಾಂಗ್ರೆಸ್ ಸರ್ಕಾರ ನಿಮ್ಗೆ 5 ಗ್ಯಾರಂಟೀಸ್ ಕೊಟ್ಟು ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಶಾಸಕರು ಸುಮಾರು 60-100 ಕೋಟಿ ಕೆಲಸ ಮಾಡ್ತಾ ಬಂದಿದ್ದಾರೆ. 2,000 ತಾಯಿಂದರೆ ಗ್ಯಾಸ್ ಬೆಲೆ ಎಲ್ಲಿ ಹೋಗಿದೆ, ಅದಕ್ಕೆ 2,000 ನಿಮ್ಗೆ ಕಷ್ಟಕ್ಕೆ ಬಂದಿದವರು ಕಾಂಗ್ರೆಸ್ ಸರ್ಕಾರದಿಂದ. ಅದು ಬಹಳ ದೊಡ್ಡ ಸಹಾಯ ಇದೆ ಹೆಣ್ಮಕ್ಳಿಗೆ ತಾಯಿ, ಹೌದಾ ಇಲ್ವಾ? ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, 0 ಬಿಲ್ ಇಲ್ಲಿ ಅಂತ ನನ್ಗೆ ಆಶ್ಚರ್ಯ ಆಯ್ತು. ನಾನು ಅನ್ಕೊಂಡೆ ಆಯ್ತು ಅಪ್ಪ, ಸಿರ್ಸಿ ಆಯ್ತು, ಈಗ ಎಲ್ಲ ಘಟ್ಟದ ಕೆಳಗಡೆ ಎಲ್ಲ ಆಯ್ತು,
ಈಗ ನಮ್ಮ ಭಾಗದಲ್ಲಿ ಕಿತ್ತೂರು ಖಾನಾಪುರ್ ಹೋಗ್ತೀನಿ, ಸ್ವಲ್ಪ ಆರಾಮಾಗಿ ಇರ್ತೀನಿ ಅಂತ ಅನ್ಕೊಂಡೆ. ಇಲ್ಲಿ ಕೂಡ ಶೇಕಿ ಜಾಸ್ತಿ. ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ರು, ಈಗ ಅಳ್ನಾವರಲ್ಲಿ ಪರಿವಾರ ಧಾಬಾಲಿ ಊಟ ಮಾಡ್ತಾ ಇದ್ದೆ, ಕಾರ್ಯಕರ್ತರು 10 ಜನ ಬಂದ್ರೆ ಹೇಳಿದ್ರು, ಇಷ್ಟು ಶೇಕಿ ಅಂದ್ರೆ ಮನೆಯಲ್ಲಿ 4 ಫ್ಯಾನ್ ಹಾಕ್ತಾ ಇದ್ದೀನಿ, ಶೇಕಿ ಕಡಿಮೆ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದಲೇ, ಯಾಕೆಂದ್ರೆ ಲೈಟ್ ಬಿಲ್ ಕೂಡ 0 ಬರ್ತಾ ಇದೆ ಅಂತ. ಇಂಥ ಪರಿಸ್ಥಿತಿನಲ್ಲಿ ಹೌದ್ರಕ್ಕ, ಇಲ್ಲ ಅಂದ್ರೆ 1 ಫ್ಯಾನ್ ಹಾಕಿದ್ರೆ ಬೇಡಪ್ಪ ಇಲ್ಲಿ ಜಾಸ್ತಿ ಬಿಲ್ ಬರ್ತದೆ ಅಂತ ನಾವೇ ತಾಯಂದ್ರು ಎಷ್ಟು ಬಾರಿ ಹೇಳ್ತೀನಿ, ಏನಿಲ್ಲ ಹೊರಗಡೆ ಹೋಗಿ ಗಾಳಿ ಬರ್ತದೆ ಸ್ವಲ್ಪ ಅಂತ. ಹಳ್ಳಿಯಲ್ಲಿ ಅದೇ ಪರಿಸ್ಥಿತಿ. ಆದ್ರೆ ಇವತ್ತು 4 3 ಫ್ಯಾನ್ ಬಲ್ಬ್ ಹಾಕಿ 0 ಬಿಲ್ ತಂದದ್ದು ಯಾರು? ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ. 10 kg ಅಕ್ಕಿದು 5 kg ಅಕ್ಕಿ, 5 kg ಅಕ್ಕಿದು ದುಡ್ಡು ಅಕೌಂಟ್ಗೆ ಬರ್ತಿದೆ. ಎಲ್ಲಮ್ಮ ಗುಡಿ ಫ್ರೀ, ಧರ್ಮಸ್ಥಳ ಫ್ರೀ, ಗೋಕರ್ಣ ಫ್ರೀ, ಉಳ್ವಿ ಫ್ರೀ. ಮೊನ್ನೆ ನಾನು ಉಳ್ವಿ ದರ್ಶನ ಮಾಡಿ ಬಂದೆ ಅಲ್ಲ, ಅಲ್ಲಿ ಸಿಕ್ಕ ಬಹಳ ಜನ ಖಾನಾಪುರ ಕಿತ್ತೂರಿಂದ ಸಿಕ್ಕಿದ್ರು ನನ್ಗೆ. ಬಹಳ ಜನ ಬರ್ತಾರೆ ಉಳ್ವಿಗೆ ದರ್ಶನ ಮಾಡ್ಲಿಕ್ಕೆ. ಸೊ ಆ ಸಂದರ್ಭದಲ್ಲಿ ಹೇಗಿದ್ರೆ ಇಲ್ಲ ದರ್ಶನ ಮಾಡ್ಲಿಕ್ಕೆ ಬಂದಿದೆ ಅಂತ ಆಯ್ತು ಅಂತ ಹೇಳಿ ಎಲ್ಲಾರು ಮುಖ ಮೇಲೆ ಒಂದ್ ಸಮಾಧಾನಕಾರಿ ಈ ಬರ ಸಂದರ್ಭದಲ್ಲಿ ಕೂಡ ಬದುಕಲಿಕ್ಕೆ ಸಾಧ್ಯ. ಈ 4,500 5,000 ಏನ್ ಪ್ರತಿಯೊಂದು ಮನೆಯಲ್ಲಿ ತಿಂಗಳ ಬರ್ತಾ ಇದೆ, ಅದಕ್ಕಿಂತ ಆಗ್ತಾ ಇದೆ. ನೀವು ಇದು ಸ್ವಲ್ಪ ತಿಳುವಳಿಕೆ ಮಾಡ್ಬೇಕಾಗಿದೆ. ಇವರಿಗೆ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ? ಒಂದ್ ಸಾಲ ಮನ್ನಾ ಕೂಡ, 1 ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ ರೈತರದ್ದು, 1 ರೂಪಾಯಿ ಕೂಡ ಇಲ್ಲ. ಸೊ ಅದಕ್ಕೆ ಕಳಕಳಿಯಿಂದ ನಿಮ್ಗೆ ವಿನಂತಿ ಮಾಡ್ತಾ ಇದ್ದೀನಿ, ಈ 5 ಗ್ಯಾರಂಟೀಸ್ ಬಿಟ್ಟು ಮತ್ತೆ ಒಮ್ಮೆ ಸತಿ ಕಾಂಗ್ರೆಸ್ ಸರ್ಕಾರ, ಇಂಡಿಯಾ ಅಲಯನ್ಸ್ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಪಂಚ ನ್ಯಾಯ ಗ್ಯಾರಂಟಿ ಕೂಡ ನಿಮ್ಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ವರ್ಷಕ್ಕೆ 1 ಲಕ್ಷ, ಅವರ ಒಟ್ಟು ತಿಂಗಳಿಗೆ 8,500 ರೂಪಾಯಿ, ಕೇಂದ್ರದಿಂದ 8,500, ರಾಜ್ಯದಿಂದ 2,000, ಎಷ್ಟು ಆಯ್ತು? 10,500 ರೂಪಾಯಿ ತಿಂಗಳಿಗೆ ನಿಮ್ಮ ಅಕೌಂಟ್ಗೆ ಬರ್ತದೆ. ಏನ್ ಮಾಡ್ತೀರಾ? ನಿಮ್ಗೆ ಅಂತ BP ಶುಗರ್ ಏನಿಲ್ಲ, ಖಂಡಿತವಾಗಿ ಇಲ್ಲ. ಗುಳ್ಗಿ ಬೇಕಾಗಿಲ್ಲ, ಏನ್ ಟ್ಯಾಬ್ಲೆಟ್ ಗೊತ್ತಾಗುತ್ತೆ, ನಿಮ್ ಮುಖ ಮೇಲೆನೆ ಗೊತ್ತಾಗುತ್ತೆ BP ಶುಗರ್ ಏನು ಇಲ್ಲ. ಸೊ ಈಗ ಏನ್ ಬಂಗಾರ ಜಾಸ್ತಿ ಮಾಡಿದ್ದಾರೆ ನಾ BJP ಅವರು. ನನ್ ಮದ್ವೆ ಆದಾಗ ಸಂದರ್ಭದಲ್ಲಿ 5,000 ಇತ್ತು ಮುಂಚೆನೆ. ಈಗ ತಾನೇ 25 ಇತ್ತು, ಈಗ 76,000 ಆಗಿದೆ. ಸೊ ಏನ್ ಮಾಡ್ತೀರಾ? ತಿಂಗಳಿಗೆ 1 ತೊಳ ಬಂಗಾರ ತಗೊಳ್ಳಿ ನಿಮ್ಗೋಸ್ಕರ. ಅಟ್ಲೀಸ್ಟ್ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರದಿಂದ 7,600 ರೂಪಾಯಿದು 1 ಗ್ರಾಮ್ ಸಿಗ್ತದೆ. ಬಹುಶಃ 1 ಗ್ರಾಮ್ ಅಟ್ಲೀಸ್ಟ್ ಬಂಗಾರ ನಿಮ್ಗೆ ಅದು ಮಾಡ್ಲಿಕ್ಕೆ ಆಗ್ತದೆ. ಅದು ಬಿಟ್ಟು ಸಾಕಷ್ಟು ಹಿಸ್ಸೆದಾರಿ ನ್ಯಾಯ ಇದೆ, ರೈತ ನ್ಯಾಯ, ಕಿಸಾನ್ ನ್ಯಾಯ ಇದೆ. ಸೊ ಇಂತ ಎಲ್ಲ ಮತ್ತೆ ಒಮ್ಮೆ ಸತಿ 5 ಗ್ಯಾರಂಟೀಸ್ ನಿಮ್ ಮುಂದೆ ತಗೊಂಡ್ ಬರ್ತಾ ಇದ್ದೀವಿ. ನೀವು ವಿಶ್ವಾಸ ಇಟ್ಕೊಂಡು ಈ 5 ಗ್ಯಾರಂಟೀಸ್ ನಿಮ್ಗೆ ಸಿಗ್ಬೇಕಾಗಿದ್ರೆ ನಮ್ಮ ಉತ್ತರ ಕನ್ನಡ ಕ್ಷೇತ್ರದಿಂದ ಕಿತ್ತೂರು ಖಾನಾಪುರ ಸೇರಿ ಇಲ್ಲಿಂದ ನಾವು ಸಂಸದ್ರೆ ಕಳಿಸ್ಲೇಬೇಕು ಅಂತ ನಿಮ್ಗೆ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ. ಅದರಿಂದ ಮುಖ್ಯವಾಗಿ 30 ವರ್ಷ ನಾವು ಯಾರ್ದು ಸಂಸದ್ರು ನೋಡಿಲ್ಲ, ನಾನಂತ ನೋಡಿಲ್ಲ. ನಾನು ಇವತ್ತು ದಾಂಡೇಲಿಯಲ್ಲಿ ಬೆಳಿಗ್ಗೆ ಸಭೆ ಮಾಡಿ ಬಂದೆ, ಆದಿವಾಸಿ ಸಮಾವೇಶ ತರ. ಅಲ್ಲಿ ಒಂದು ಅಡ್ವೊಕೇಟ್ ಹೇಳ್ತಾ ಇದ್ರು, ನನ್ಗೆ ಈಗ ಹೋಪ್ ಇದೆ ಮೇಡಮ್. ಯಾಕೆ ಅಂದ್ರೆ ಅಲ್ಲ ನಿಮ್ ತರ ಡಾಕ್ಟರ್ ಸಿಗ್ತಾ ಇದೆ ಸಂಸದ್ರು ಅಂತ ಮನ್ಸಿಂದ ನಾವು ಎಲ್ಲಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ, ಫಸ್ಟ್ ಟೈಮ್ ಹಾಕ್ತೀವಿ. ಯಾಕೆ ಅಂದ್ರೆ ಕಳೆದ 30 ವರ್ಷ ನಾವು ಅಂತ ನೋಡಿಲ್ಲ. ಅಟ್ಲೀಸ್ಟ್ ನಿಮ್ಗೆ ಇವತ್ತು MP ಆಗಿ ನೋಡ್ತಾ ಇದ್ದೀನಿ, ಅದು ನಂದು ಭಾಗ್ಯ ಅಂತ. ಇನ್ನು MP ಆಗಿಲ್ಲ ತಾಯಿ, ನೀವು MP ಮಾಡ್ಬೇಕು, ಇನ್ನು ಗೆಲ್ಬೇಕು. ಆಮೇಲೆ ಇಲ್ಲ ನಮ್ಮ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ಖಂಡಿತವಾಗಿ ಎಲ್ಲಾ ಕಡೆ ವಾತಾವರಣ, ನನ್ನ ಕ್ಲೈಂಟ್ಸ್ ಕೂಡ ಹೇಳ್ತಾ ಇದ್ದಾರೆ, ನೀವೇ ಅಂತ ಕಾಂಗ್ರೆಸ್ನೇ ಈ ಬಾರಿ ನಾವು ಬದಲಾವಣೆ ಮಾಡಿ ತೋರಿಸ್ತೀವಿ. ನಮ್ ಕಿತ್ತೂರು ಖಾನಾಪುರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ.
ಕಿತ್ತೂರಂತ ಇಬ್ರು ಜೋಡಿ ಗಟ್ಟಿದೆ. ಖಾನಾಪುರ ನಾನು ಒಬ್ಬರೇ ಇದ್ದೀನಿ, ಅದಕ್ಕೆ ನನಗೆ ಹೇಳಿದೆ ಸ್ವಲ್ಪ ನನ್ನ ಕಡೆ ಕೂಡ ತಾವು ಆ ನಿಮ್ ಸಮಾಜಕ್ಕೆ ಇಲ್ಲ ನಮ್ ಕಡೆ ಕೂಡ ಈ ಭಾಗದ ಎಲ್ಲ ಹಿರಿಯರು ಇದ್ದಾರೆ, ಸ್ವಲ್ಪ ಬಂದು ತಾವು ಕೂಡ ಸ್ವಲ್ಪ ಅವರಿಗೆ ತಿಳುವಳಿಕೆ ಮಾಡಿದ್ರೆ ಖಂಡಿತವಾಗಿ ನನಗೆ ಕೂಡ ದೊಡ್ಡ ಶಕ್ತಿ ಆ ಖಾನಾಪುರಿಂದ ಸಿಗ್ತದೆ ಅಂತ ಹೇಳಿ, ಬಟ್ ನನ್ಗೆ ಅಂತ 100ಕ್ಕೆ 100 ವಿಶ್ವಾಸ ಇದೆ. ಕಿತ್ತೂರು ಖಾನಾಪುರಿಂದ 1,00,000 ಮತಾಂತರ ಖಂಡಿತವಾಗಿ ಈ ಬಾರಿ ನಾವು ತೋರಿಸ್ತೀವಿ ಅಂತ. ಬರೀ ಚಪ್ಪಾಳಿ ಬೇಡಪ್ಪ, ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಕ್ಯಾಮೆರಾ ಮುಂದೆ ಹೇಳ್ತಾ ಇದ್ದೀನಿ. ಅದು ಕೂಡ ಖಾನಾಪುರ ಜನ ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ಫಸ್ಟ್ ಟೈಮ್ ಸಮಾಜಕ್ಕೆ ಒಂದ್ ಸಿಕ್ಕಿದೆ ಅಂತ, ಮನೆ ಮಗಳಿಗೆ ಸಿಕ್ಕಿದೆ ಅಂತ. ಕಿತ್ತೂರು ಖಾನಾಪುರ ಒಗಟ್ಟೇನೆ ನಾವು ಸಂಬಂಧಿಕರು ಬಹಳಷ್ಟು ಇದ್ದಾರೆ. ಸೊ ಕಿತ್ತೂರು ಖಾನಾಪುರ್ಗೆ ಸಿಕ್ಕಿದೆ ಟಿಕೆಟ್ ಅಂತ ಬಹಳಷ್ಟು ಗುರಿ ಎಲ್ಲರಿಗೆ ಬಂದಿದೆ. ತಾವು ಎಲ್ಲರೂ ವೋಟಿಂಗ್ ದಿನ ತಕ 7 ಮೇಗೆ ನನ್ನ ಗುರ್ತ, ನನ್ನ ನಂಬರ್ 1 ನಂಬರ್ ತೈ ಕೆಳಗಡೆ ನೋಡೋದು ಬೇಡನೆ, ಒಬ್ಬರೇ ಹೆಣ್ಮಕ್ಳು ಇದ್ದೀವಿ. 1 ನಂಬರ್ ಹಸ್ತದ ಗುರ್ತ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಆ ಮುಂದಿನ ಬಟನ್ ತಾವು ಎಲ್ಲರೂ ಇತ್ತಬೇಕು ಅಂತ ವಿನಂತಿ ಮಾಡಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.